ಬಂದು ಅತಿಕ್ರಮಣ ಮಾಡಿರಂತೆ ಡೆಮಾಲಿಷ್ ಮಾಡಕತ್ತಾರ. ಏನ್ ನೋಟಿಸ್ ಕೊಟ್ಟಿದ್ರ ಹೆಂಗೆ? ನಮಗಂತೂ ಯಾವ ನೋಟಿಸ್ ಇಶ್ಯೂ ಆಗಿಲ್ರಿ. ಇದು ಟ್ರಸ್ಟ್ ರಿಜಿಸ್ಟರ್ಡ್ ದೇವಸ್ಥಾನ ಅದ ನಮ್ದು ಟ್ರಸ್ಟ್ ದೇವಸ್ಥಾನದ. ಬಟ್ ಯಾವ್ದು ನೋಟಿಸ್ ಅನ್ನೋದು ಕೊಟ್ಟಿಲ್ಲ ನಮ್ಗ. ನಮ್ ನೋಟಿಸ್ ಯಾವ್ದು ಬಂದಿಲ್ಲ. ನೋಟಿಸ್ ಇಲ್ದನೆ ಇವ್ರು ಬಂದು ಡೈರೆಕ್ಟ್ ಆಗಿ ಎನ್ಕ್ರೋಚ್ಮೆಂಟ್ ಆಗೈತೆ ಅಂತ ಹೇಳಿ ಇವ್ರ ಗುಡಿನೂ ಕೂಡ ದೇವಸ್ಥಾನ ಕೂಡ ಹೊಡಿತಾರ ಅಂತಂದ್ರೆ ಅದನ್ನ ಅವ್ರು ಮಾಡಿಸ್ಕೊಡ್ಲೇಬೇಕು ಮುಂದೆ ಹೆಂಗಿದ್ರು ಕೂಡ. ಈಗ ನೋಡ್ರಿ, ಹಿಂಗ್ ನಮ್ಗೆ ಹೇಳಿದ್ರೆ ಅಟ್ಲೀಸ್ಟ್ ನಾವು ಕಲ್ಲುಗಳನ್ನ ಅಟ್ಲೀಸ್ಟ್ ಒಂದು ತಗೊಂಡಾದ್ರೆ ಇಟ್ಕೊತಿದ್ವಿ. ಇದೆಲ್ಲ ಲಾಸ್ ಅಲ್ಲ. ಇದನ್ನ ಯಾರು ಮಾಡ್ಕೊಡ್ತಾರ ಮುಂದೆ? ಇವ್ರು ಎಲ್ಲದಕ್ಕೂ ನೋಟಿಸ್ ಕೊಡ್ಲಾರ್ದು ಎಷ್ಟು ಜನಕ್ಕೆ ಕೇಳ್ರಿ ನೀವು. ಯಾರು ಮಾತಾಡ್ಲಿಕ್ಕೆ ಹೆದರ್ತಿರ್ಬೋದು ಜನ. ನಾ ಯಾರಿಗೂ ಕೇರ್ ಮಾಡಂಗಿಲ್ಲ. ಯಾಕಂತಂದ್ರೆ ನಮ್ಗೆ ದೇವಸ್ಥಾನ ಅಂದ್ರೂ ಒಂದ, ಮನಿ ಅಂದ್ರೂ ಒಂದ. ಎಷ್ಟು ಜನಕ್ಕೆ ನೋಟಿಸ್ ಬಂದಿದೆ. ಇವ್ರು ಪೋಸ್ಟಲ್ ಇನ್ವರ್ಟ್ ರಿಜಿಸ್ಟರ್ನ ಎಷ್ಟು ನೋಟಿಸ್ಗಳನ್ನ ಇಟ್ಕೊಂಡಿದ್ದಾರೆ. ಕೊಡ್ಬೇಕಾಗಿತ್ತಲ್ಲ ನೋಟಿಸ್. ಮೂರ್ ನೋಟಿಸ್ ಕಳ್ಸಿವಂತ ನೋಟಿಸ್ ಬರ್ಬೇಕಲ್ಲ ನಮ್ಗೆ. ನೋಟಿಸ್ ಬಂದ್ರೆ ನಾವೇನ್ ಹೇಳ್ತೀವಿ, ನಾವು ತಕ್ಕತಿದ್ವಿ. ಈಗ ಹಿಂಗ್ಲ ಒಡದಾಕ್ಬಿಟ್ರಿ ಏನ್ ಬರೋ ಪ್ರಯೋಜನ ಏನ್ ಹೇಳ್ರಿ ಇದು? ಹೌದೌದು, ನಿಜವಾಗ್ಲೂ ಅಲ್ಲ. ನಮ್ದೆಲ್ಲ ಈ ಸುತ್ತಿದೆ ದೇವಸ್ಥಾನ ಬಹಳ ವರ್ಷದಿಂದ ಇದ್ದಿದ್ದು. ಒಂದ್ ಕಡೆ ಇವ್ರು ಹಿಂಗ್ ಹೊಡ್ಕೊಂಡು ಹೋಗ್ತಾರ ಅಂತಂದ್ರೆ ಇದೇ ಅಲ್ಲಿ ನ್ಯಾಯ? ಒಂದ್ ಕಣ್ಣಿಗೆ ಬೆಣ್ಣಿ, ಒಂದ್ ಕಣ್ಣಿಗೆ ಸುಣ್ಣ. ಇದು ಪ್ರೂವ್ ಮಾಡ್ಲಲ್ಲ ವಿದೌಟ್ ಯಾವ್ದು ಎಲ್ಲ ನಮ್ಗೆ ನೋಟಿಸ್ ಬಂದ್ರೆ ನಾವ್ ಹೇಳ್ತಿದ್ವಲ್ಲ. ನೋಟಿಸ್ ಬಂದಿದೆ ರೀ, ಸರಿ ಹೌದು ಅಂತ ನಾವು ಮೊದ್ಲಿಗೆ ನಾವು ತಕೊಳ್ಳೋದಾದ್ರೆ ಕಲ್ಲುಗಳನ್ನ ಅವನ್ನೆಲ್ಲ ತಗೋತಿದ್ವಿ. ಈ ರೀತಿ ವಯರ್ ಬಲ್ಬ್ಗಳನ್ನೆಲ್ಲ ಹೊಡೆದು ಇವ್ರು ಒಮ್ಮಿಂದ ಮೇಲೆ ಹಿಂಗ್ ಹೋಗ್ತಾರ ಅಂತಂದ್ರೆ ಒಂದಕ್ಕೆ ಇಲ್ಲಿ ಎಲ್ಲಾರ್ದು ಒಂದು ಆಸ್ಥಾ ಭಾವನೆ ಇರ್ತದೆ. ಒಂದ್ ಮನಿಗಾಗ್ಲಿ ಒಂದ್ ಇದಕ್ಕಾಗ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಮನಿ ಬೀಳ್ತು ಅಂತಂದ್ರೆ ನಮ್ಗೆ ಒಳಗಡೆ ಸಂಕಟ ಆಗ್ತಿರ್ತದೆ. ನನ್ ಮನಿ ಬೀಳಿಕತ್ತೀವಿ. ಇವತ್ತು ಹಳ್ಳಿ ಗಾಡ್ನಾಗ ಪರಿಸ್ಥಿತಿ ಹೆಂಗಂದ್ರೆ ಈ ಪರಿ ಮಳಿ ಸುರ್ಲಿಕತ್ತದ. ಕೆಲವೊಂದಿಷ್ಟೆಲ್ಲ ಹಳೆ ಮನೆಗಳವ, ತಾಡ್ಪತ್ರಿ ಹಾಕ್ಲಿಕ್ಕೆ ಜನರ ಹತ್ರ ದುಡ್ಡಿಲ್ಲ. ಒಮ್ಮಿಂದ ಮೇಲೆ ಬಂದು ಇವ್ರು ಹಿಂಗ್ ಹೊಡಿತಾರ ಅಂತಂದ್ರೆ ಇದ್ಯಾವಲ್ಲಿ ನ್ಯಾಯ? ಅಂದ್ರೆ ಸರ್ಕಾರ ಕಣ್ಣು ಮುಚ್ಕೊಂಡ್ ಕುತ್ಕೊಂಡಿತ್ತು, ಅವ್ರ ಅಧಿಕಾರಿಗಳು ಮಾಡಿದ್ದೇ ಬಂತು ಹೆಂಗೆ ಅಂತ ಹೇಳಿದೆ. ಅದಕ್ಕೋಸ್ಕರ ನಾ ಹೇಳ್ತೀನಿ, ಇದನ್ನ ಈ ನಿಮ್ಮ ವಾಹಿನಿ ಮೂಲಕ, ನ್ಯೂಸ್ ಫಸ್ಟ್ ವಾಹಿನಿ ಮೂಲಕ ನಾ ಹೇಳಿಕ್ ಇಷ್ಟಪಡ್ತೀನಿ. ದಯವಿಟ್ಟು ಇವ್ರು ಏನ್ ಮಾಡಿದಾರ, ಇದನ್ನ ಏನ್ ಹೆಂಗ್ ಮಾಡಿದಾರಲ್ಲ ಅದನ್ನ ಕರೆಕ್ಟ್ ಆಗಿ ನೀಟಾಗಿ ಮತ್ತೆ ಸರಿ ಮಾಡಿ ಕೊಡ್ಬೇಕು ನಮಗ್ ಅಷ್ಟೇ. ಇದನ್ನ ಮಾತ್ರ ಹೇಳ್ತೀವಿ. ಯಾವ ನೋಟಿಸು ಗೀಟಿಸು ನಮ್ಗೆ ಯಾವ್ದು ಇಶ್ಯೂ ಆಗಿಲ್ಲ, ನಮ್ ನೋಟಿಸು ಬಂದಿಲ್ಲ. ಯಾಕಂದ್ರೆ ಗೌರವಾನ್ವಿತ ಕರ್ನಾಟಕ ಸರ್ಕಾರದಿಂದ ನಮ್ಮ ಟ್ರಸ್ಟ್ ರಿಜಿಸ್ಟರ್ಡ್ ಆಗಿದೆ. ಟ್ರಸ್ಟ್ ಇಂದ ಅಡ್ರೆಸ್ ಅದ, ಎಲ್ಲ ಅದ. ಇವ್ರಿಗೆ ಕೇಳಿದ ಯಾರಾದ್ರೂ ಕೂಡ ಹೇಳ್ತಿದ್ರು. ಇವ್ರು ಹೇಳಾರ್ದು ಹಿಂಗ್ ಬಂದು ಹೊಡಿತಾರ ಅಂತಂದ್ರೆ ಇದ್ಯಾವಲ್ಲಿ ನ್ಯಾಯ ಹೇಳ್ರಿ? ಮತ್ತೆ ಜಯಂತ್ ಕೃಷ್ಣಮೂರ್ತಿ ಅಂತ ಹೇಳಿ ನನ್ನ ಹೆಸರು ಇಂದುಮತಿ ರೀ. ನಮಗ ಅನ್ಯಾಯ ಆತತ್ರಿ. ಇವ್ರು ಏನಂದ್ರು ನಾವ್ ಎಷ್ಟ್ ಐತಿ ರೋಡ್ ಅಷ್ಟ ಮಾಡ್ತೇವ ಅಂದ್ರ ಆಯ್ತು ಬಿಡ್ರಿ ಮಾಡ್ಕೋರಿ ಅಂದಿವ್ ನಾವ್. ಅದ್ರ ಪ್ರಕಾರ ನಾವ್ ಮಾಡ್ಕೊಂಡು ಹೋಗಿದ್ರೆ ಮುಗ್ದ ಹಾಕಿರ್ತಿದ. ಅಲ್ಲಿಂದ ಮಾಡ್ಕೊತ ಬಂದ್ರ 18 ಗಂಟೆಗೆ ಯಾಕೆ ಅಷ್ಟ ನೋಟಿಸ್ ಕೊಟ್ರ ಅವ್ರು? ಅಲ್ಲಿಂದ ಇಲ್ಲಿ ಮಾಡತ್ತಾರ ರೋಡ್. ಅವ್ರಿಗೆಲ್ಲರಿಗೂ ಕೊಡ್ಬೇಕು ನೋಡ್ರಿ ನೋಟಿಸ್. ಅವ್ರಿಗೆಲ್ಲರಿಗೂ ಕೊಡ್ಬೇಕು. ನಮ್ಗ ಅಷ್ಟ ಯಾಕೆ ಕೊಟ್ರು ಇವ್ರು? ನಾವು ಬಡವ್ರ ಎಲ್ಲಿ ಹೋಗುನು? ಈಗ ಮಳೆಗಾಲದಾಗ ಮನಿ ತೆಗದ್ರೆ ಎಲ್ಲಿ ಹೋಗುನು? ಬರೇ ಅಲ್ರಿ ಒಂದ್ ನೂರಿಂದ ವರ್ಷದ ಮನಿಗಳದಾವ. ಒಮ್ಮೆ ಕೆಡವಿರಂದ್ರ ಎಲ್ಲಾ ಕುಡಿ ಬೀಳ್ತತಿ. ನಾವೆಲ್ಲಿ ಹೋಗುನು ಹಂಗಾರ ಹೇಳ್ರಿ? ಹಾ, ನೋಟಿಸ್ ಕೊಟ್ರಿ ನಾವು ಹೋಗಿ ಕೊಟ್ಟೆ ಅರ್ಜಿ ಅನ್ಕಾತ ತಡ್ರಿ ಅಂತ ಹೇಳಿ. ಈಗ ನಿನ್ನೆ ಬಂದೈತ್ರಿ. ನಿನ್ನೆ ಏನಂದ್ರ ಅವ್ರು, ಏನಂದ್ರಿ ಇವ್ನ ತಕ್ಕೋರಿ ಅಂದ್ರ ಆತ್ರಿ ತಕ್ಕೋತಿ ಅಂತ ಒಂದ್ ಹೇಳಿದ್ರ. ನಾವು 4 ದಿವಸ 8 ದಿವಸ ಟೈಮ್ ಕೊಡ್ಬೇಕ್ರ. ಇವ್ರು ಟೈಮ ಕೊಟ್ಟಿಲ್ಲ. ಸಾಯಂಕಾಲ ಬಂದ್ ಹೇಳಿ ಮುಂಜಾನೆ ತೆಗದ್ರ ಎಲ್ಲಿ ಹೋಗುಣ ನಾವು ಹಂಗಾರ ಹೇಳ್ರಿ? ಮಕ್ಕಳು ಮರಿ ಇದ್ದಾರ, ಬಡವ್ರು ನಾವ್ ಇನ್ನ ಇದ್ದಾರ ಆದ್ರ ಎಲ್ಲಿ ಹೋಗಿದ್ದಾರ ಅಂತ ತಿಳ್ಕೊರಿ ನೀವು. ನಾವ್ ಬಡವ್ರು ಏನ್ ಮಾಡಾರು? ಮಳೆಗಾಲದಾಗ ಹಿಂಗ್ ತೆಗದ್ರ ಹೇಳ್ರಿ? ನಮಗ ಪರಿಹಾರ ಕೊಟ್ಟ ನೀವು ಹೇಳಿದ್ರ ಅದರ ಒಂದ ಪರಿಹಾರ ಇಲ್ಲ, ಏನು ಇಲ್ಲ. ಹಿಂಗ ತೆಗ್ಯಾಕತ್ರ ಎದಕ್ ರೋಡ್ ಮಾಡ್ತಾರಂತ್ರಿ ಅವ್ರು? ನಮ್ಗ್ ರೋಡ್ ಎಷ್ಟೈತಿ ಅಷ್ಟ ಮಾಡಿದ್ವಿ ನಾವು. ಅತಿಕ್ರಮಣ ಅದರಿ, ಅತಿಕ್ರಮಣ ಅವ್ರ ಮಾಡ್ಯಾರ ನಮ್ ಮ್ಯಾಗ. ಅವ್ರ ಮಾಡ್ಯಾರ. ನಾವ್ ಹೋಗಿ ಪಂಚಾಯತಿ ಹೋಗಿ ರಗಡ್ ಬರಕ್ಕೆ ಮನವಿ ಮಾಡ್ಕೊಂಡ್ರಿ ಮಾಡ್ಕೊಡ್ರಿ ಅಂತ ಹೇಳಿ ನಮಗೇನು ಸಂಬಂಧ ಇಲ್ಲ. PWD ಸಂಬಂಧ ಐತಿ ಅಂತ ಅಂದಾರ್ರಿ. ಪಂಚಾಯತ್ ಅವ್ರಿಗೆ ಸಂಬಂಧ ಐತಿ ಇಲ್ಲ, ಸಂಬಂಧ ಇಲ್ಲ ಪಂಚಾಯತಿ ಅವ್ರಿಗೆ. PWD ಸಂಪತ್ತು ಇದ್ದವ್ರಿಗೆ ಈಗ ಯಾಕೆ ಪಂಚಾಯತ್ ಅವ್ರು ಬಂದ್ರು? ಈಗ ಯಾಕೆ ನಿಂತ್ರ ಅವ್ರ? ಅದು ಬೇಕಲ್ಲ ನನಗ. ಈಗ ಕುಡಿ ಹಾಕಿಲ್ದ ಈಗ 6 ತಿಂಗಳು 3 ತಿಂಗಳು ಹೊತ್ತಾತಿ ಅಂತ ತೆಗ್ಯಾಕತ್ತಿ ಅವ್ರು. ಈಗ ನೀರ್ ಕುಡ್ದಿರ ಎದಕ್ಕೆ ನಿಮ್ಗೆ ನೀರ್ ಬೇಕು ಅನ್ನುವಂಥದ್ದು ಇಲ್ಲ. ಇದಕ್ಕೆಲ್ಲ ಬೇಕು. ಇಂಥದಕ್ಕೆ ನೀರ್ ಬಿಡುದಿಲ್ಲ, ಏನಿಲ್ಲ. ಎಲ್ಲಾ ಜನರಿಗೆ ಸವಲತ್ತು ಇಲ್ಲ, ಏನಿಲ್ಲ. ನಮ್ಗೆ ಬಾಳ ತೊಂದ್ರೆ ಆಗೈತಿ. ಪಂಚಾಯತ್ ಅವ್ರಲಿಂದ ತೊಂದ್ರೆ ಆಗೈತಿ, ಗೋರ್ಮೆಂಟ್ಲಿಂದ ತೊಂದ್ರೆ ಆಗೈತಿ. ಸಂಗೀತ ಊರುಗಳು ಅಂತ ಹೇಳ್ರಿ. ನಾವು ಮಿಶ್ರಕೋಟಿ ಗ್ರಾಮದಿಂದ ಮಾತಾಡ ಅಂತೇವಿ. ಮೊದ್ಲ ರೋಡ್ ಇದ್ದಿದ್ದಿಲ್ಲ. ರೋಡಿನ ಸಲುವಾಗಿ ನಾವು ಧಿಕ್ಕಾರ ಹಾಕಿವಿ. ನಾವ್ ಏನಂತ ಧಿಕ್ಕಾರ ಹಾಕಿದ್ವಿ? ರೋಡ್ ಬಾಳ ಒಡದೈತಿ. ಹೋಗಿ ಮತ್ತ ಮನವಿ ಮಾಡ್ಕೊಂಡ್ ಬಂದಿವ್ರಿ ನಾವು. ಎಲ್ಲೇ ಪಂಚಾಯತಿಗೆ ಹೋಗಿ ಮನವಿ ಮಾಡ್ಕೊಂಡ್ ಬಂದ್ರ ಪಂಚಾಯತಿಯರು ಏನ್ ಹೇಳಿದ್ರ, PWD ಸಂಬಂಧ ನಮಗ್ ಸಂಬಂಧ ಇಲ್ಲ ಅಂದ್ರ ಆಯ್ತ್ರಿ. PWD ಸಂಬಂಧ ಅನ್ನೋದಕ್ಕೆ ನಾವು ಧಿಕ್ಕಾರ ಹಾಕಿ ರೋಡ್ ಮಾಡಾಕ ಅಲೋ ಕೊಟ್ಟಿದ್ವಿ. ಅಲೋ ಕೊಟ್ರ ನಾವ್ ಅಗ್ಲೀಕರಣ ಮಾಡಂತ ಹೇಳಿಲ್ಲ, ರೋಡ್ ಮಾಡಂತ ಹೇಳಿವಿ. ರೋಡ್ ಮಾಡಾಕ ಈಗ 33 ಫೂಟ್ ಬಂದೈತಿ ಅಂತ ಬಂದ್ರ ಒಂದ ಕಡೆ ಅತಿಕ್ರಮಣ ಆಗೈತೆ ಅಂತಾರ. ಒಂದ ಕಡೆ ಹೆಂಗ್ ಅತಿಕ್ರಮಣ ಆತ? 2 ಸೈಡ್ ಯಾಕಾಗಿಲ್ಲ? ಪಂಚಾಯತಿ ಜಾಗ ಅಂತ ಹೇಳಿದ್ರ. ಪಂಚಾಯತಿ ಜಾಗ ನಮ್ ಕಡೆ ಅಷ್ಟ ಐತೆ ಪಂಚಾಯತಿ ಜಾಗ, ಉಳ್ಕಿದ ಕಡೆ ಇಲ್ಲ ಪಂಚಾಯತಿ ಜಾಗ.
ಇದು ಊರ್ ಉದ್ದಾರಕ್ಕೆ ಐತೆ ಏನು ಊರ್ ಹಾಳ್ ಮಾಡಕೈತೆ ಇದು ಇದು ಪಂಚಾಯತಿ ಒಂದ ಸೈಡ್ ಮನಿ ಯಾರನ್ನ ಯಾಕೆ ಕೊಲ್ಲಾಕ್ ಕುಂತಾರ ಇವ್ರು ಅತ್ತಾಗ್ನೇರ್ ಏನ್ ಕೊಟ್ಟಾರ ಇವ್ರಿಗೆ ಅತ್ತಾಗ್ನೇರ್ ಏನಾರು ಕೊಟ್ಟಿರ್ಬೋದು ಅತ್ತಾಗ ತೆಗ್ಯಾಕುಂತಿಲ್ಲ ಇತ್ತಾಗ ಯಾರು ಏನು ಕೊಟ್ಟಿಲ್ಲ ಅದಕ್ಕೆ ತೆಗ್ಯಾಕುಂತಾರ ಇವ್ರು 19 ಮನಿಗೆ ಅಷ್ಟ ನೋಟಿಸ್ ಕೊಟ್ಟಾರ ಇವ್ರು 19 ಮನಿಗೆ ಅಷ್ಟೇ ಮನಿ ತೆಗಿತೇವೆ ಅಂತ ಕೊಟ್ಟಿಲ್ಲ ಅತಿಕ್ರಮಣ ಮಾಡಿರಿ ಅಂತ ಹೇಳಿ ಕೊಟ್ಟಾರ ಅತಿಕ್ರಮಣ ಹೆಂಗ್ ಮಾಡ್ರಿ ಅಂತ ಹೇಳಿ ದಾಖಲೆ ಕೇಳಿ ನಾವು ಈ ಸುತ್ತು ಪೇಪರ್ ತಂದಿಟ್ಕೊಂಡಿವಿ ಈ ಸುತ್ತು ಪ್ರಕಾರ ನಮ್ಗೆ ಅಳತಿ ಮಾಡಿಕೊಡ್ರಿ ಅಳತಿ ಮಾಡಿಕೊಟ್ಟು ನಿಮ್ದು ಎಲ್ಲಿ ಐತಿ ಅಲ್ಲಿ ಹೆಚ್ಚು ಒತ್ತುವರಿ ಇದ್ರೆ ತಕ್ಕೋರಿ ಅಂತ ಹೇಳಿದವ್ ಅವ್ರು ಏನು ಅಳತಿ ಮಾಡಾಕಂತಿಲ್ಲ ತಮ್ಗೆ ಎಷ್ಟ ಬೇಕಷ್ಟೇ ಎಲ್ಲ ಹಡ್ಡಿ ಒಗದ್ ಬಂದಾರ ಈಗ ನಮ್ಗ್ ನುಕ್ಸಾನ್ ಆಗಿದ್ ಕೊಡೋರ್ ಯಾರು ಈಗ ಈಗ ಮಳೆಗಾಲ ನಮ್ಗ ಮಕ್ಳು ಮರಿ ಅದಾವು ಹೊಲವರಿ ಒಳಗೆ ಯಾವ್ದು ಒಂದು ಪೀಕ್ ಬಂದಿಲ್ಲ ಈಗ ಒಮ್ಮಿಕ್ಲೆ ನೀವು ಬಂದ್ ಹಿಂಗ್ ತಗದ್ರ ನಾವ್ ಹೆಂಗ್ ಮಾಡೋಣ ಅತಿಕ್ರಮಣ ಆಗತ್ತೆ ನೋಟಿಸ್ ಕೊಟ್ಟಾರ ಅದಕ್ ನಾವ್ ಡಾಕ್ಯುಮೆಂಟ್ ಏನು ಕೊಡ್ತಾ ಇಲ್ಲ ಅವ್ರು ಅತಿಕ್ರಮಣ ಆಗೈತಿ ಅಂತ ಹೇಳಿ ನೋಟಿಸ್ ಕೊಟ್ರು ನಾವ್ ಹೆಂಗ್ ಅತಿಕ್ರಮಣ ಆಗೈತಿ ರೋಡಿನ ಅಗಲ ಕೊಡ್ರಿ ರೋಡಿನ ಅಗಲ ಎಷ್ಟೈತಿ ಅದ್ರದ್ದು ಕಾಗದ ಪತ್ರ ತಂದ್ ಕೊಡ್ರಿ ಅಂದಿವಿ ಅತಿಕ್ರಮಣ ಒಂದ ಸೈಡ್ ಆಗೈತೆ 2 ಸೈಡ್ ಆಗೈತೆ ಅದನ್ನ ಕಾಗದ ಪತ್ರ ತಂದ್ ಕೊಡೋದಿವಿ ಯಾವ್ದೊಂದು ನಮ್ಗ್ ಕೈಯಾಗ ಪ್ರೂಫ್ ಕೊಡ ಅಂತಿಲ್ಲ ಪ್ರೂಫ್ ಕೇಳಿದ್ರ ನಮ್ ಕಡೆ ಲೀಗಲ್ ಐತಿ ಕೋರ್ಟಿಗೆ ಕೊಡ್ತೇವೆ ಅಂತಾರ ಕೋರ್ಟ್ಲಿಂದ ಮುಗಿದ್ ಬಂದಿಂದ ಅವ್ರು ತೆಗಿಬೇಕಾಗಿತ್ತು ಈಗ ಯಾಕೆ ತೆಗ್ಯಾಕುಂತಾರ 19 ಮನಿಗೆ ಯಾಕೆ ಇವ್ರು ನೋಟಿಸ್ ಕೊಟ್ಟಾರ ಲಾಡ್ ಸಾಹೇಬ್ರ ಕಡೆ ಹೋಗ್ ಬಂದಿವಿ DC ಮೇಡಮ್ ಕಡೆ ಹೋಗ್ ಬಂದೇವಿ ಅವ್ರ 2 ಸೈಡ್ ನೋಟಿಸ್ ಕೊಡ್ರಿ 2 ಸೈಡ್ ಹೋಗ್ಬೇಕಂತ ಹೇಳ್ಯಾರ ಅಂತದ್ ಕುತ್ಕೊಂಡ್ ಒಂದ ಸೈಡ್ ಇವ್ರ ತೆಗ ಅಂತಾರ ಒಂದ ಸೈಡ್ ಯಾಕೆ ಇವ್ರ ಟಾರ್ಗೆಟ್ ಐತಿ ಹೇಳ್ರಿ ಕುಡಿಯಾಕ ನೀರಿಲ್ಲ ಅಂದ್ರೆ ಪಂಚಾಯತಿ ಕೇಳಕ್ ಅವ್ರ ಸಂಬಂಧ ಇರಂಗಿಲ್ಲ ರೋಡ್ ಒಡದತ್ತಿ ಮಾಡಂದ್ರ ಪಂಚಾಯತಿ ಸಂಬಂಧ ಇರಂಗಿಲ್ಲ ಉಳ್ಕಿದ್ದ ಈಗ ಪಂಚಾಯತಿ ಮೆಂಬರ್ಸ್ ಕರ್ಕೊಂಡ್ ಬಂದು ಒಮ್ಮಿಕ್ಲೆ JCP ಹಚ್ಚಾರ ಈಗ ನಾವ್ ಎಲ್ಲಿ ಹೋಗೋನು ನಮ್ ಮನ್ಯಾಗ ಈಗ ನುಕ್ಸಾನ್ ಆಗೈತಿ ಅದನ್ನ ಕಟ್ಟೋರ್ ಯಾರ ಮಕ್ಳು ಮರಿ ಕಟ್ಕೊಂಡು ನಾವ್ ಎಲ್ಲಂತ ಹೋಗೋನು ಏನಂತ ಮಾಡೋನು ನಮ್ ಮನ್ಯಾಗ ಈಗ ದುಡಿಯೋರ್ ಯಾರಿಲ್ಲ ಅದ ಒಂದ್ ಅಂಗಡಿ ಹಾಕೊಂಡಿದ್ದೀವಿ ನಾವು ಈಗ ಅದು ಅಂಗಡಿ ಹೋಗ್ ನಾವ್ ಪರಿಸ್ಥಿತಿ ಏನ ನಾವ್ ಎಲ್ಲಿ ಹೋಗಿ ನಾವು ಜೀವನ ಮಾಡೋನು ಅಕ್ರಮ ಮಾಡೈತೆ ಅನ್ನೋದಕ್ಕೊಂದು ದಾಖಲೆ ತಂದು ಕೊಡ್ರಿ ನಮ್ಗ ನಿಮ್ದು ಅಕ್ರಮ ಆಗಿದ್ದನ್ನ ನಾವ್ ಬಿಟ್ಕೊಡ್ತೇವಿ ಇಲ್ಲ ಅನ್ನಂಗಿಲ್ಲ ನಾವ್ ಅಕ್ರಮ ಮಾಡ್ಯವಲ್ಲ ಆ ಜಾಗ ನಾವ್ ಬಿಟ್ಕೊಡಕ್ ತಯಾರದೇವಿ ಅದ್ ಅಕ್ರಮ ಆಗಿದ್ದ ಪ್ರೂಫ್ ಎಲ್ಲೈತಿ ಈ ಸುತ್ತು ಮಾಡ್ಕೊಟ್ಟಾರ ಈ ಸುತ್ತು ಒಳಗೆ ಎಷ್ಟ್ ಜಾಗ ಐತಿ ಅಷ್ಟ್ ಬಿಟ್ಕೊಟ್ ನೀವು ತಕ್ಕೋರಿ ಅಂದ್ರೆ ತಕ್ಕೊಳಕಂತಿಲ್ಲ ಎಲ್ಲಾ ಹೋಗ್ಯಾಕಂತಾರ ಅವ್ರ ಸರ್ ನಾವು ಶಿಲ್ಪಾ ಪಕ್ಕೀರಪ್ಪ ಮುದೇನವರ್ ಅಂತ ಹೇಳಿ ಮಿಶ್ರಿಕೋಟಿ ಒಳಗ ಇದು ನಡುವ ಊರೊಳಗ ರಸ್ತೆ ಮೊದ್ಲ ಮೇನ್ ಬಂದೆ ಸರ್ ಇದು ಮೇನ್ ರೋಡ್ ಬಂದು ರೋಡ್ ಪೂರ್ತಿ ಹದಿಗೆಟ್ಟು ಇಲ್ಲೆಲ್ಲ ಧೂಳದು ಆಗಿ ಮಕ್ಕಳಿಗೆ ಅದು ಹಿರಿಯರಿಗಾತು ಎಲ್ಲಾರ್ಗು ಡಸ್ಟ್ ಅಲರ್ಜಿ ಸೇರ್ಕೊಂಡು ಎಲ್ಲಾರ್ಗು ತೊಂದರೆ ಆಗದಿದ್ದಕ್ಕ ನಮಗ ರೋಡ್ ಮಾಡ್ಕೊಡ್ರಿ ಅಂತ ಹೇಳಿ ನಾವು ಮೊದ್ಲ ಮನವಿ ಮಾಡ್ಕೊಂಡು ಎಲ್ಲಾರಿಗೂ ಹೇಳ್ಕೊಂಡಿವ್ರಿ ನಮ್ಗ ಈ ಸಂಬಂಧ ಇಲ್ಲ ರೋಡ್ ಅಂತ ಪಂಚಾಯತಿ ಅವ್ರು ಯಾವ್ದು ತಲೆ ಕೆಡಿಸ್ಕೊಳ್ಳಿಲ್ರಿ PWDದವ್ರಿಗೆ ಎಲ್ಲಾರನು ಕರೆಸಿ ಮಾಡಿ ಒಂದು ಇದನ್ ಮಾಡ್ಕೊಂಡು ನಾವೆಲ್ಲಾರು ಕೂಡಿ ಒಂದು ಒತ್ತಾಯ ತಂದ ಮೇಲಿಂದ ಒಂದ್ ಸ್ಯಾಂಕ್ಷನ್ ಆಗಿದೆ ಸರ್ ಇದನ್ನು ರಾಷ್ಟ್ರೀಯ ರಾಜ್ಯ ಹೆದ್ದಾರಿ ಸ್ಟೇಟ್ ಹೈವೇ ಅಂತ ಹೇಳಿ ಅಪ್ರೂವಲ್ ಮಾಡಿಸ್ಕೊಂಡು ಸ್ಟೇಟ್ಮೆಂಟ್ ಹಾಕ್ಯಾರ ಸರ್ ಇದಕ್ಕ ಎಲ್ಲರ ಸ್ಟೇಟ್ ಹೈವೇ ನಡ ಊರೊಳಗೆ ಎಲ್ಲರ ಸ್ಟೇಟ್ ಹೈವೇ ಕೊಡ್ತಾರ ಸರ್ ಮುಂದೆ ಇಷ್ಟ ಹೈವೇ ಇದ್ದಿದ್ದಕ್ಕ ನಮ್ ಮಕ್ಕಳು ಮರಿ ಎಷ್ಟೋ ಜೀವ ಕಳ್ಕೊಂಡಾರ ಸರ್ ಎಷ್ಟೋ ಸಲ ಸಿಕ್ಕ ಮಕ್ಕಳಿಗೆ ಆರಾಮಿಲ್ಲಂಗ ಗಾಡಿ ಒಳಗೆ ಸಿಕ್ಕೊಂಡಾರ ಸರ್ ನಮ್ ಮಕ್ಕಳು ಈಗ ಇಂಥ ರೋಡ್ ನಾವ್ ನಡ ಊರ ತಂದು ನಾವ್ ತಾಯಂದ್ರ ನಮ್ ಮಕ್ಕಳು ಬಲಿ ಕೊಡ್ಬೇಕಾಗೈತ್ರಿ ಸರ್ ಈ ಊರಿಗೆ ಆಮೇಲೆ ನಾವು ಮೇನ್ ಏನ್ರಿ ನಾವು ಸ್ಟ್ರೈಕ್ ಮಾಡ್ಕೊಂಡು ಸ್ವಲ್ಪ ಕೇಳ್ಕೊಂಡಿದ್ದ ಇವ್ರು ತಪ್ಪಾತು ಅನ್ನೋರ್ ತರ ರೋಡ್ ಆಗಲ್ಬೇಕು ಅಂತ ಹೇಳಿ ಊರ್ ಉದ್ದಾರ ಆಗ್ಲಿ ಅಂತ ಹೇಳಿ ಎಲ್ರು ಮನವಿ ಇಟ್ರು ಸರ್ ಎಲ್ರು ಮನವಿ ಇಟ್ಟಿದ್ದಕ್ಕ ಎಷ್ಟೈತಿ ರೋಡ್ ಅಷ್ಟ ಮಾಡ್ರಿ ಇಲ್ಲ ಊರೊಳಗ ಒಂದ್ ರೋಡ್ ನಮಗ್ ಸ್ಯಾಂಕ್ಷನ್ ಮಾಡ್ಕೊಡ್ರಿ ಅಂತ ಹೇಳಿ ನಾವು ಸರ್ಗೆ ಎಲ್ಲಾರ್ಗು ರಿಕ್ವೆಸ್ಟ್ ಮಾಡ್ಕೊಂಡಿವ್ರಿ ಅದೆಲ್ಲ ಬಾಳ ಗದ್ಲಾಗಿದ್ದಕ್ಕ ಒಂದ್ಸಲ ನಮ್ಮನ್ನ MLA ಅವರು PDO ಸರ್ನ ಇಂಜಿನಿಯರ್ನ ಇಲ್ಲೆಲ್ಲಾರು ಅನ್ಯಾಯಕ್ಕೆ ಒಳಗಾದವ್ರನ್ನ ಎಲ್ಲಾರು ಕೂಡ್ಸಿದ್ರಿ ಪಂಚಾಯತಿ ಅವ್ರನ್ನ ಎಲ್ಲಾರು ಕರೆದ್ರ ನಮ್ಗ ನೋಟಿಸ್ ಕೊಟ್ಟಿದ್ ಸರ್ ಒಂದ್ ನೋಟಿಸ್ ಕೊಟ್ಟಿದ್ರು ಒಂದೇ ನೋಟಿಸ್ಗೆ ನೀವು ನಮ್ಗೆ ಹಿಂಗ್ಯಾಕ್ ನೋಟಿಸ್ ಕೊಟ್ಟಿರಿ ನಾವು ಲೀಗಲ್ ಆಗಿ ಇಲ್ಲೇ ಬೇಕಂದ್ರೆ ಅವ್ರಿಗೆ ವಾಪಸ್ ಆನ್ಸರ್ ಕೊಟ್ಟಿವಿ ಸರ್ ನಾವು ನಮ್ಗಂತೆಲ್ಲ ಎಲ್ಲಾ ಪ್ರೂಫ್ ಅದಾವು ನಮ್ ಡಾಕ್ಯುಮೆಂಟ್ಸ್ ಅದಾವು ನೀವು ಬಂದ್ ಚೆಕ್ ಮಾಡ್ಕೋರಿ ಅಂತ ಹೇಳಿ ನಾವು ಎಲ್ಲಾರು ಇಲ್ಲೇ ನೋಟಿಸ್ ಕೊಟ್ಟು ಕಳ್ಸಿವಿ ಸರ್ ಅವ್ರಿಗೆ ವಾಪಸ್ ಅವ್ರಿಗೆ ರಿಪ್ಲೈ ಮಾಡಿವಿ ಆ ರಿಪ್ಲೈಕ ಇದುವರೆಗೂ ಬಂದು ನಮ್ದು ಯಾವ್ದ ಡಾಕ್ಯುಮೆಂಟ್ಸ್ ಅವ್ರು ಚೆಕ್ ಮಾಡ್ಲಿ ಸರ್ ಯಾವ್ದ ಮನಿ ಅಳತಿನೂ ಮಾಡಿಲ್ಲ ಸರ್ ಬರೀ ಪ್ರತಿ ಸಾನು ಮೀಟಿಂಗ್ ಕೊಡುದು ನೀವು 18 ಜನ ತಕೋರಿ 19 ಜನ ಮನಿ ತಕೋರಿ ಅಂತ ಹೇಳಿ ಸರ್ ಆಮೇಲೆ ಇದು 5ನೇ ವಾರ್ಡಿನ ಮಟ್ಟ ರೋಡ್ ಹೋಗೇ ಸರ್ 32 ಮನಿ ಯಾವಾಗ್ಲೂ ಇವ್ರು ಟಾರ್ಗೆಟ್ ಮಾಡ್ಕೊಂಡು ಆಮೇಲೆ 18 ಮನಿಗಳು ಅಷ್ಟ ತನ್ನವ್ರು ಕೊಡ್ತೀವಿ ಅಂದಾರ ನೀವು 18 ಮನಿಗಳು ಅಷ್ಟೇ ಕೊಡಂಗಿಲ್ಲ ಅಂತೀರಿ ನಿಮ್ ಮೇಲೆ ಅಷ್ಟ ದಬ್ಬಾಳಿಕೆ ಮಾಡ್ತೀವಿ ಅಂತ ಹೇಳಿ 18 ಮನಿಗಳು ಅಷ್ಟ ನೋಟಿಸ್ ಕಳ್ಸರ ಸೆಕೆಂಡ್ ನೋಟಿಸ್ ಇದಾದ್ಮೇಲೆ ಒಂದ್ 8 ದಿವಸಕ್ಕೆ 10 ದಿವಸಕ್ಕೆ ಬಂದ್ ಸರ್ ಅದು ಸೆಕೆಂಡ್ ನೋಟಿಸ್ ಬಂದೆ ಸರ್ ಸೆಕೆಂಡ್ ನೋಟಿಸ್ ಬಂದ್ಮೇಲೆ ಅವ್ರು MLA ಸರ್ ಕಳ್ಸಿದ್ರ
ಕರ್ಸಿ ಅಲ್ಲೆಲ್ಲಾರು ಮೀಟಿಂಗ್ ಮಾಡಿದ್ರ. ಇದು ಒಂದ ಕಡೆ ತೋಂತೀವಿ ಅನ್ನೋದು ಇದು ತಪ್ಪೈತಿ, ಈ ತರ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿ DC ಮೇಡಮ್ ಅವರು ಕೂಡ ನಮ್ಗೆಲ್ಲಾರ್ಗು ಸಾಂತ್ವನ ಮಾಡಿ ಅವ್ರಿಗೆ ಪಂಚಾಯತಿ ಅವ್ರಿಗೆ ಬೈದ್ ಅವ್ರು ಯಾರ್ದು ನೀವು ಹೆಂಗ ನೀವು ನೋಟಿಸ್ ಕೊಟ್ರಿ, ಯಾರ್ದು ಒಬ್ಬರದು ಇದಕ್ಕ DC ಅವ್ರದ್ದು ಯಾವ್ದಾಗ್ಲೂ ಸಿಗ್ನೇಚರ್ ಇಲ್ಲ, ಪರ್ಮಿಷನ್ ಇಲ್ಲ, ಏನಿಲ್ಲ. ಈ ಪಂಚಾಯತಿ ಅವ್ರ ಅಷ್ಟೇ ಸರ್. ಸುರೇಶ್ ಬೋವಿ ಅವರು, ಆಮೇಲೆ ಸೂರ್ಯವಂಶಿ ಅವ್ರು ಸರ್, ವಿಠಲ್ ಸೂರ್ಯವಂಶಿ ಅಧ್ಯಕ್ಷರು, ಹನುಮಂತ ಗೌಡ್ರು PDO ಸರ್, ಇವ್ರ 4 ಜನ ಕೂಡಿ ಓಡಾಡಿ ಮಾಡಾತಿರಿ, ನಿಮ್ಗೆ ಯಾರು ಹೇಳ್ಯಾರ ಅಂತ ಹೇಳಿ ಎಲ್ರಿಗೂ ಬಾಯ್ ಮಾಡಿದ್ರು ಸರ್. ಬಾಯ್ ಮಾಡಿ ಇನ್ನೊಂದ್ಸಲ ಸರ್ವೆ ಮಾಡ್ಕೊಂಬರ್ರಿ, ಸರ್ವೆ ಮಾಡ್ಕೊಂಬಂದ್ ಏನೈತಿ ತಿಳಿಸ್ರಿ ಅಂತ ಹೇಳಿದ್ರು ಸರ್. ಸರ್ವೆ ಮಾಡಕ್ ಹೋದಾಗ ಇವ್ರು ಅಳತಿ ಮಾಡಕ್ ಬಂದಾಗ ಊರವ್ರು ನಾವು 2 ಕಡೆ ಜಾಗ ಕೊಡಂಗಿಲ್ಲ ಅಂತಂದ್ ಹೇಳಿ ಅಪೋಸಿಟ್ ಲೈನ್ ಅವ್ರು ಎಲ್ರು ಬಾಡ್ ಅಂತ ಹೇಳಿ ಗದ್ಲಾ ಮಾಡಕತ್ರ. ರೋಡ್ ಅಳತಿ ಹಿಡ್ಕೊಂಡು ಹೋದ್ರ. ಆಮೇಲೆ ಇವ್ರು ಇದೇ ಬೇಸ್ಮೆಂಟ್ ಹಾಕಿದ್ ಸರ್. ಬೇಸ್ಮೆಂಟ್ ಹಾಕಿದ್ಮೇಲೆ ಮತ್ತೊಳ CC ರೋಡ್ ಅರ್ಧಕ್ ಹಾಕ್ಯಾರ. ಇತ್ತ ಹಾಕೋಬೇಕಾರ ಇಲ್ಲ ನಾವು ಈ ಕಡೆದವ್ರ ಜಾಗ ಕೊಡಂಗಿಲ್ಲ, ಈ ಕಡೆದವ್ರ ಅಷ್ಟ ಒತ್ತುವರಿ ಮಾಡಿದ್ರಿ ಅಂತ ಹೇಳಿ ಊರಾನವ್ರು ಈ ಕಡೆದವ್ರು ಕೂಡಿಸಿ ಅಪೋಸಿಟ್ ಲೈನ್ ಅವ್ರು ಕೂಡಿಸಿ ಅದನ್ನ ಬಂದ್ ಮಾಡ್ಸಿದ್ ಸರ್. ಅದನ್ನ ಬಂದ್ ಮಾಡ್ಸಿದ್ಮೇಲೆ ಮತ್ ಹೊಳ್ಳಿ ಅವ್ರ ಮೇಲೆ ಅಡ್ಡಾಡ್ಯಾರ ಸರ್. ಆಮೇಲೆ ಇನ್ನೊಂದ್ಸಲ ಬಂದು ಅತಿ ಮಾಡ್ಕೊಂಡ್ ಹೋಗಿ ಇಂಜಿನಿಯರ್ ಸರ್ ನಾವ್ ನೆಕ್ಸ್ಟ್ ಇದಕ್ಕೆ ಏನೈತಿ ಇನ್ನೊಂದ್ ಪ್ಲಾನ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋದ್ರ. ಇದುವರೆಗೆ ಯಾವ ಪ್ಲಾನು ಇಲ್ರಿ ಸರ್. ನಮ್ಮ 18 ಜನರ ಮೇಲೆ ಅಷ್ಟ ದಬ್ಬಾಳಿಕೆ ನಡೆಸ್ಯಾರ್ರಿ. ಆಮೇಲೆ ಇವ್ರ ಮಾಹಿತಿ ಹಾಕೊಳಗ ನಿಮ್ದು ರೋಡಿನ ಅಳತಿ ಎಷ್ಟೈತಿ ಕೊಡು ಅಂತ ನಾವ್ ಲೀಗಲ್ ಆಗಿ ಕೇಳಿದ್ರಿ ಸರ್. ನಮ್ ತಲೆ ಯಾವ್ದ ಅಳತಿ ಇಲ್ಲ, ನಮ್ದು ರೋಡಿನ ಅಳತಿ ನಮ್ ಕಡೆ ಇಲ್ಲ ಅಂತ ಹೇಳಿ ಪ್ರೂಫ್ ಇಂದ ನಮ್ಗ ವಾಪಸ್ ರಿಪ್ಲೈ ಕೊಟ್ಟಾರ ಸರ್. ಆಮೇಲೆ ನಮ್ ಮನಿದು ಸ್ಟೇ ಹಾಕಿದ್ರಿ ಸರ್. ನಾವು ಸ್ಟೇ ಹಾಕಿದ್ವಿ, ಅಲ್ಲಿ ಹೋಗಿ ಆರ್ಡರ್ ಕಳ್ಸಿರಿ. ಒಬ್ರು ಹೋಗಿ ಅಲ್ಲಿ PDO ಆತು ಹನುಮಂತ ಗೌಡ್ರ ಆತು ಅಲ್ಲಿ ಹೋಗಿ ಯಾರು ಅಟೆಂಡ್ ಆಗಿಲ್ರಿ ಸರ್. ಇದುವರೆಗೂ ಅಲ್ಲಿ ಇವತ್ತಿನವರೆಗೂ ಅಟೆಂಡ್ ಆಗಿಲ್ರಿ ಸರ್. ಯಾವ್ದಕ್ಕೂ ಸ್ಟೇಟ್ಮೆಂಟ್ ಇಲ್ಲ, ಇವ್ರು ಯಾರ್ದು ಇಲ್ಲ. ಇಲ್ಲಿ ಕೇಸ್ ನಡೆದವ್ರಿ ಸರ್. ಇವತ್ 1 ಗಂಟೆವರೆಗೂ 1 ತಾಸು ಟೈಮ್ ಕೊಡ್ರಿ, ನಮ್ಗ ಸ್ಟೇ ಆಗೈತಿ, ಸಿಗ್ನೇಚರ್ ಅಷ್ಟ ನಿಂತೈತಿ ಅಂದ್ರ ನಮ್ಗೆ ಯಾವ್ದು ಬೆಂಬಲ ಕೊಡ್ತಿಲ್ಲ. ಈಗ 18 ಜನಗಳ ಸಮಾಧಿ ಕಟ್ಟಿ ಇಲ್ಲಿ ರೋಡ್ ಮಾಡಕ್ ನಿಂತಾರ ಸರ್. ಈಗ 18 ಜನಗಳ ಜೀವಕ್ಕೆ ಯಾವ ಬೆಲೆನೂ ಇಲ್ಲ. ನಾವು ಭಾರತೀಯ ನಾಗರಿಕರಾಗ ಯಾವ್ದು ಕೇಳೋದಕ್ ಹಕ್ಕು ಇಲ್ಲ ನಮಗ. ನಮ್ಮಲ್ಲಿ ಇಷ್ಟ ದೌರ್ಜನ್ಯ ಯಾಕೆ? ನಮಗ್ ಲೀಗಲ್ ಆಗಿ ಪ್ರೂಫ್ ತೋರಿಸಿ ಇಂಥದೈತಿ ನೀವು ಇಷ್ಟ ಅಕ್ವೈರ್ ಮಾಡಿರಿ ಅಂತ ಹೇಳಿ ನಮ್ ಮನೆಗಳು ಅಳತಿ ಮಾಡ್ಯಾರೆ. ಇದುವರೆಗೂ ನಮ್ ಚೋರಸ್ಬಿಟ್ಟು ಎಷ್ಟೈತಿ ಅಂತ ಯಾವ್ದೇ ಅಳತಿನೂ ಮಾಡ್ಕೊಂಡಿಲ್ಲ ಇದುವರೆಗೂ. ಈ ರೀತಿ ಅನೇಕ. ನನ್ನ ಹೆಸರು ಶಿಲ್ಪಾ ಮುದೇನವರ್ ಅಂತ ಹೇಳಿ, ಫಕೀರಪ್ಪ ಮುದೇನವರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.